ಈ ಅರ್ಧ ಸಂಬಂಧಗಳು ಹಾಳಾಗೋದು ಯಾರಿಂದ ಗೊತ್ತಾ? ಎಲ್ಲರ ನಡುವೆ ಇಂತಹ ಜನಗಳಿರ್ತಾರೆ. ಹೇಗಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರನೂ ಚೆನ್ನಾಗಿರ್ತಾರೆ, ಇನ್ನೊಬ್ರ ಹತ್ರನೂ ಚೆನ್ನಾಗಿರ್ತಾರೆ. ನಾವಿಲ್ಲದಿರುವಾಗ ನಮ್ಮ ಹತ್ರ ಕಾಲ್ ಮಾಡಿನಾ ಇಲ್ಲ ನಮ್ಮ ಜೊತೆ ಸಿಕ್ಕಾಗ ಅವ್ರು ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಾ ಇದ್ರು, ನೀನು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು, ನಿನ್ನನ್ನು ದೂರ್ತಾ ಇದ್ರು ಅಂತ ಹೇಳ್ತಾರೆ. ನಾವು ಅದನ್ನು ನಂಬಿಟ್ಟು, ಓ ಹೌದಾ, ನನ್ನ ಬಗ್ಗೆ ಆ ಥರ ಮಾತಾಡ್ತೀನ, ಇಲ್ಲ ನನ್ನ ಬಗ್ಗೆ ಅವಳು ಆ ಥರ ಮಾತಾಡಿದ್ಲ, ನಮ್ಮೊಳಗಡೆ ದ್ವೇಷ ಸ್ಟಾರ್ಟ್ ಆಗುತ್ತೆ ಅವ್ರ ಬಗ್ಗೆ. ನಾವು ಮಾಡೋ ಮೊದಲನೇ ತಪ್ಪದು. ಯಾಕೆಂತ ಹೇಳಿದ್ರೆ, ಒಂದು ಮೂರನೇ ವ್ಯಕ್ತಿಯ ಮಾತನ್ನು ನಾವು ನಂಬಾರ್ದು. ಇನ್ ಕೇಸ್ ಅದು ನಂಬೋ ಥರ ಇದ್ರೆ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಗೊತ್ತಾ? ಯಾರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೋ ಅವ್ರ ಹತ್ರ ನೇರವಾಗಿ ಕೇಳಬೇಕು. ಹೌದಾ, ನನ್ನ ಬಗ್ಗೆ ನೀನು ಈ ಥರ ಮಾತಾಡಿದ್ಯಾ ಅಂತ ಇಂಥ ಜನ ಹೇಳಿದ್ದಾರೆ, ಹೌದಾ ಅಲ್ವಾ? ಯಾಕೆಂತ ಹೇಳಿದ್ರೆ, ನಮ್ಮ ಹತ್ರ ಹೇಳೋರು ಹೇಳ್ತಾರೆ, ಏನು ಹೇಳ್ತಾರೆ, ನಾನು ಹೇಳ್ದೆ ಅಂತ ನೀನು ಕೇಳಕ್ ಹೋಗ್ಬೇಡ. ಕೇಳಿದ್ರೆ ಅವರಿಬ್ರು ಸಂಬಂಧ ಹಾಳಾಗುತ್ತಲ್ಲ, ಕೇಳದಿದ್ರೆ ನಂದು ಮತ್ತು ಅವ್ರದ್ದು ಸಂಬಂಧ ಹಾಳಾಗುತ್ತೆ. ಅವರಿಗೆ ಅವ್ರ ಜೊತೆ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬಾರ್ದಾ? ನಮ್ಮ ಹಿಂದೆ ಹೇಳಿದ ಮಾತುಗಳನ್ನ ನಮ್ಗೆ ತಲುಪಿಸಿರ್ಲಿಲ್ಲ ಅಂದ್ರೆ ನಾವು ಚೆನ್ನಾಗಿರ್ತೀವಲ್ಲ. ನಮ್ಮ ಮುಂದೆ ಮಾತಾಡಿದ್ರೆ ನಾವು ಕೇಳ್ಬೋದಪ್ಪ, ಇಲ್ಲ ನಮ್ ಕಿವಿಗೆ ಬಿತ್ತಾ ನಾವು ಕೇಳ್ಬೋದು. ಎಲ್ಲೋ ಯಾವ ಸಂದರ್ಭದಲ್ಲಿ ಮಾತಾಡಿರ್ತಾರೆ, ತಮಾಷೆಗೂ ಮಾತಾಡಿರ್ಬೋದು, ಕೇಳುವವರಿಗೆ ಅದು ಬೇರೆ ರೀತಿಯಲ್ಲಿ ಇರ್ಬೋದು. ನಮ್ಮ ಹತ್ರ ಬರುವಾಗ ನಮ್ಗೆ ಇನ್ನೊಂದು ರೀತಿಯಲ್ಲಿ ತಲುಪುತ್ತೆ. ಸೊ ನಾನು ಹೇಳ್ತಾ ಇರೋದಿಷ್ಟೇ, ಸಂಬಂಧಗಳು ಉಳಿಬೇಕಾದ್ರೆ ಮೂರನೇ ವ್ಯಕ್ತಿಗಳ ಮಾತನ್ನು ನಂಬಿ ನಾವು ಮಾತಾಡೋಕೆ ಇಳಿತೀವಲ್ಲ, ಅದನ್ನು ಬಿಡಬೇಕು.